ನಿರ್ದಿಷ್ಟವಾಗಿ ಈ ಪ್ರಕರಣದಲ್ಲಿ ಅದ ಒಂದು ಮಾದಕ ವಸ್ತುಗಳು ಸಿಕ್ಕಿಲ್ಲ ಅಂತ ಒಂದು ವರದಿ ಬಂದಿದೆ. ಆದರೂ ಸಹ ಎಲ್ಲ ಏನು ಈ ಡ್ರಗ್ಸ್ಗಳು ಸಂಬಂಧಪಟ್ಟಿರ್ತಕ್ಕಂಥದ್ದು ಮೈಸೂರಿಗೆ ಎಲ್ಲರೂ ಬಂದು ಹುಡುಕ್ತಾ ಇದ್ದಾರೆ ಅಂದರೆ, ಪತ್ತೆ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲೇ ಬಂದು ತಮ್ಮ ತನಿಖೆ ಮಾಡಬೇಕು ಅಂದರೆ ಇಲ್ಲಿ ಮೈಸೂರಿನಲ್ಲಿ ಏನೋ ಈ ಡ್ರಗ್ಸ್ ಉತ್ಪಾದನೆ ಮಾಡೋದಕ್ಕೆ ಏನೋ ಒಂದು ವ್ಯವಸ್ಥೆ ಬಂದಿದೆ, ಯಾವುದೋ ಒಂದು ಮಾಫಿಯಾ ಒಂದು ವ್ಯವಸ್ಥೆ ಇರಬೇಕು ಅಂತ ಇವತ್ತು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಸ್ಥಳೀಯ ಒಂದು ಪೊಲೀಸ್ ಅಧಿಕಾರಿಗಳಿರ್ಬೋದು, ರಾಜ್ಯದ ಒಂದು ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಲ್ಲಿ ನಾವು ಒಂದು ಒಳ್ಳೆ ತನಿಖೆ ಮಾಡಬೇಕಾಗಿದೆ. ಮತ್ತು ಈ ಏನು ಇಲ್ಲಿ ಕೇಂದ್ರಕ್ಕೂ ಕೂಡ ಒಂದು ವಿನಂತಿ ಮಾಡಿಕೊಂಡು ಒಂದು ಒಳ್ಳೆ ಆ್ಯಂಟಿ ಡ್ರಗ್ಸ್ ಯೂನಿಟನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿ ಇಲ್ಲಿ ಸಂಪೂರ್ಣವಾಗಿ ನಮ್ಮ ಮೈಸೂರು ನಗರ ಇರ್ಬೋದು, ಸುತ್ತಮುತ್ತ ಗ್ರಾಮಗಳು ಅಥವಾ ಏನು ಆ ವ್ಯವಸ್ಥೆ ಇದೆ, ಎಲ್ಲಿಂದ ಅವರು ಉತ್ಪಾದಿಸ್ತಾ ಇದ್ದಾರೆ ಅಥವಾ ಮೂವ್ಮೆಂಟ್ ಇದೆ, ಅದೆಲ್ಲನೂ ಕೂಡ ಪತ್ತೆ ಮಾಡಿ ಸಂಪೂರ್ಣವಾಗಿ ಇಲ್ಲಿಂದ ಅದನ್ನ ತೆಗೆದಾಕಬೇಕು ಅಂತ ನಮ್ಮ ಸ್ಪಷ್ಟವಾದಂತಹ ನಮ್ಮ ಎಲ್ಲರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದು ನಮ್ಮ ಪೊಲೀಸಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ಅವ್ರಿಗೆ ಈ ಸರ್ಕಾರ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಕೊಡಬೇಕಾಗಿದೆ. ನೀವು ಕೆಲಸ ಮಾಡಿ, ಮತ್ತು ಇದಕ್ಕೂ ಕೂಡ ನಿರ್ದೇಶನವನ್ನು ಕೊಡಬೇಕಾಗಿದೆ. ಇದು ಇಂಥ ಒಂದು ಘಟನೆಗಳು ಇದ್ದರೆ ನಾವು ಯಾವುದೇ ರೀತಿ ಇದನ್ನ ಟಾಲರೇಟ್ ಮಾಡಲ್ಲ ಅಂತ ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು ಕೊಡಬೇಕಾಗಿದೆ. ಅದು ಯಾವುದೇ ರೀತಿಯ ಒಂದು ನಾಯಕತ್ವ ಇಲ್ಲ, ಇದಕ್ಕೆ ಒಂದು ಪ್ರೇರಣೆ ಕೊಡ್ತಾ ಇಲ್ಲ. ಅದಕ್ಕಾಗಿ ಎಲ್ಲರೂ ಕೂಡ ಒಂದು ರೀತಿ ಬಹುಶಃ ಇವತ್ತು ಕೆಲವು ಆರೋಪಗಳು ಹೇಳ್ತಾ ಇರೋದು ಇದು ಶಾಮೀಲಾಗ್ತಾ ಇದ್ದಾರೆ ಅಂತಲೂ ಕೂಡ, ಇದು ಏನಕ್ಕೆ ಕಾರಣ ಆಗ್ತಾ ಇದೆ ಅಂತಲೂ ಕೂಡ ಅವರು ಒಂದು ತನಿಖೆ ಮಾಡಬೇಕಾಗಿದೆ.